ಪ್ರಪೋಸ್ ಮಾಡ್ಕೊಂಡಿರೋದೇನು ಅಂದ್ರೆ ರಾಮ್ಪುರ ಎಕ್ಸಿಟ್. ಈಗ ರಾಮ್ಪುರ ಎಕ್ಸಿಟ್ ಅಲ್ಲಿ ಅದೇನು ಪ್ರಯತ್ನ ಆಗಲಿಲ್ಲ. ಈಗ ಅದು ಎಲ್ಲಿ ನಮ್ದು ಕಣ್ವ ಎಕ್ಸಿಟ್. ಸೊ ಈಗ ಅವತ್ತು ಕುಮಾರ್ ಅವ್ರಿಗೆ ಹೇಳಿದೀನಿ. ಸೊ ಇವಾಗ ಇಮಿಡಿಯೇಟ್ ಆಗಿ ಅದೊಂದು ಪ್ರಪೋಸಲ್ ಇದು ರಿವೈಸ್ ಮಾಡ್ಬೇಕಾಗುತ್ತೆ. ಇಮಿಡಿಯೇಟ್ಲಿ ಬ್ಲಾಕ್ ಅಂಡ್ ವೈಟ್. ಅದರ್ವೈಸ್ ಏನಾಗುತ್ತೆ, ಇವಾಗ ಇನ್ಚಾರ್ಜ್ ಇರೋದು ಇನ್ಯಾರೋ ಸಂಬಡಿ ನಾರ್ತ್ ಇಂಡಿಯಾ ಅವ್ರಿಗೆ ಅರ್ಥ ಆಗಲ್ಲ ಅವ್ರಿಗೆ. ಯಾಕೆಂದ್ರೆ ಇವಾಗ ಪ್ರಪೋಸ್ ರಾಮ್ಪುರ ಎಕ್ಸಿಟ್ ಏನು ಪ್ರಯತ್ನ ಆಗಲ್ಲ. ನೀವು ಸಿಟ್ಮಾರ್ನಳ್ಳಿ ಕೆರೆ ಮೇಲೆ ಬಂದು ಸ್ಟೇಟ್ ಹೈವೇ ಇಂದ ಇಲ್ಲಿ ಬರ್ಬೇಕು, ಇಲ್ಲಿಂದ ಯಾರು ಅದೇನು ಪ್ರಯೋಜನ ಆಗಲಿಲ್ಲ. ಸೊ ಬೆಸ್ಟ್ ನಾವು ಕಣ್ವ ಇದು ಎಕ್ಸಿಟ್ ತಗೊಂಡ್ರೆ ಅಲ್ಲಿ ಒಂದ್ ಕಡೆ ಕೆಂಗಲ್ಗೂ ಹೋಗ್ಬೋದು, ಇನ್ನೊಂದ್ ಕಡೆ ನಾವು ಇದಕ್ಕೂ ಹೋಗ್ಬೋದು, ಅದು ಆ ಕಡೆ ಕುಣಿಗಲ್ಲು ಹುಲಿಯೂರು ಕಡೆ ಹೋಗ್ಬೋದು, ಇನ್ನೊಂದ್ ಕಡೆ ರಾಮನಗರಕ್ಕೂ ಹೋಗ್ಬೋದು, ಇನ್ನೊಂದ್ ಕಡೆ ಚನ್ನಪಟ್ಟಣಕ್ಕೂ 7 ಮಾಡಿಸ್ದಂಗಿದೆ. ಸೊ ನಿಮ್ಮ ವಿಸಿಟ್ ಆದ್ಮೇಲೆ ಅದನ್ನ ಆವತ್ತಿಗೆ ಮತ್ತೆ ಹೆಡ್ ಕ್ವಾರ್ಟರ್ ಗಮನ ತಂದಿದ್ದೀವಿ ಸರ್. ಅದನ್ನ ರಿವೈಸ್ ಮಾಡೋದಕ್ಕೆ ತಂದಿದ್ದೀರಾ. ಈ ಕಡೆಯಿಂದ ಒಂದು ಬ್ಯಾಕ್ ಗ್ರೌಂಡ್ ನೋಟ್ ಹೋಗ್ಬೇಕು ಸರ್. ಕ್ಲಿಯರ್ ಇದು, ಯಾಕಂದ್ರೆ ಐ ವಾಸ್ ಟೋಲ್ಡ್ ಅದೇನೋ ಲ್ಯಾಂಡ್ ಅಕ್ವಿಸಿಷನ್ ಆಗಿದೆ ಬಟ್ ದುಡ್ಡು ಕೊಟ್ಟಿಲ್ಲ ಅವ್ರಿಗೆ ಅಲ್ವಾ. ಸೊ ದೆನ್ ಅದಕ್ಕೆ ತಿರುಗಬೇಕು, ದುಡ್ಡು ಕೊಟ್ಟಿದ ಮೇಲೆ ಕೆಲಸ ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿದ್ರು ನೀವು. ಅದಕ್ಕೆ ನಾನೇನ್ ಹೇಳೋದು, ನೀವು ನೋಟ್ ಹಾಕ್ಬೇಕು. ಸರಿ ಸರ್. ಯಾಕೆಂದ್ರೆ ನಾವಲ್ಲಿ ಗವರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಮಿನಿಸ್ಟ್ರಿ ಮೀಟ್ ಮಾಡಿದ್ರು, ಅವರು ನಿಮ್ಮ ರಿಪೋರ್ಟ್ ಮೇಲೆ ಡಿಸಿಷನ್ ತಗೊಳ್ಳೋದು. ದಿಸ್ ಇಸ್ ಐಡಿಯಲ್ ಅಂದ್ಬಿಟ್ಟು ನಿಮ್ ಕಡೆಯಿಂದ ಆದ್ರೆ ಈಸಿ. ನಾನು ನಿತಿನ್ ಗಡ್ಕರಿ ಅವರು ಮೀಟ್ ಮಾಡಿದ್ದೀನಿ ಇದ್ರ ಬಗ್ಗೆ, ಹೇಳಿದ್ದೀನಿ. ಸೊ ಇದು ಇಂಪಾರ್ಟೆಂಟ್. ವಿತಿನ್ 48 hours ನೋಟ್ ಹಾಕಿದ್ದೀವಿ. ಸೊ ನಾವು ಫಿಸಿಕಲಿ ಇನ್ಸ್ಪೆಕ್ಟ್ ಮಾಡಿದೀವಿ. ಇದು ರಾಮ್ಪುರ ಎಕ್ಸಿಟ್ ಇಸ್ ನಾಟ್ ಇದು ಇದಿಲ್ಲ, ಫಿಸಿಬಲ್ ಇಲ್ಲ, ಅದರಿಂದ ಏನು ಇದು ಅನುಕೂಲ ಆಗೋದಿಲ್ಲ. ಸೊ ಇದು ಕಣ್ವ ಎಕ್ಸಿಟ್, ಇದು ಎಕ್ಸಿಟ್ ಅಂಡ್ ಎಂಟ್ರಿ ಬೇಸ್ಡ್ ಆಗುತ್ತೆ. ನೆಕ್ಸ್ಟ್ ಇದು ಕಿಲೋಮೀಟರ್ ಬೇಸ್ಡ್ ಇದು ಟೋಲ್ ಆಗ್ತದೆ. ಸೊ ಏನಾಗುತ್ತೆ, 2 ಟೋಲ್ ಬೆಂಗಳೂರು, ಆಮೇಲೆ ಅಲ್ಲಿ ಇನ್ನೊಂದು ಇವಾಗ ಏನ್ ಮಾಡ್ತಾರೆ ಅಂದ್ರೆ ಡಿಸಿಷನ್ ಆಗಿದೆ ಎಲ್ಲ ಕಿಲೋಮೀಟರ್ ಮೇಲೆ. ಆವಾಗ ಏನಾಗುತ್ತೆ, ಈಗ ಎಂಟ್ರಿ ಕೊಡದೇ ಆದ್ರೆ, ನೀವು ಎಂಟ್ರಿ ಕೊಡೋದಾದ್ರೆ ಬಿಫೋರ್ ಟೋಲ್ ಹೋಗ್ಬೇಕು.